ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 45. ಕುಷ್ಠರೋಗಿ ನಂದಿಯು ರೋಗಮುಕ್ತನಾಗಿ ಕವಿ ಬಸವರಸನಾದದ್ದು. ನಂದಿ ಎಂಬ ಬ್ರಾಹ್ಮಣ ಬಳಲುತ್ತಿರೆ ಕುಷ್ಠದಿ ಅಂಬಾಭವಾನಿಯ ನಂಬಿ ತುಳಜಾಪುರಕ್ಕೆ ಬಂದನು. 3 ವರ್ಷಗಳು ವ್ರತದಿ ಆರಾಧಿಸೆ ಕೊನೆಗೊಮ್ಮೆ ದೇವಿಯು ಸ್ವಪ್ನದಲ್ಲಿ ಕಂಡಳು. ಚಾಂದಲ ಪರಮೇಶ್ವರಿ ದಾರಿ ತೋರುವೆನೆನ್ನಲು 4 ಬಂದು ದೇವಿಗೆ ಶರಣಾದನು. 7 ತಿಂಗಳು ಕಳೆಗೆ ವ್ರತ ಉಪವಾಸದಲ್ಲಿ ಸ್ವಪ್ನದಲ್ಲಿ ಬಂದು ನನ್ನಿಂದ ಗುಣವಾಗದೆಂದಳು. ದತ್ತರ ಅವತಾರಿ ನರಸಿಂಹ ಸರಸ್ವತಿಯು ಕಾಣಗಾಪುರದಲ್ಲಿದ್ದು ಕಾಣಹೋಗೆಂದಿರಲು ದೇವಮಾತೆಯರೇ ಎನ್ನ ಕೈಬಿಟ್ಟಿರೆ ಮಾನವ ಸನ್ಯಾಸಿಯಿಂದ ಸಾಧ್ಯವೇ ಇದು ಎಂದನು. ಭವಾನಿಯ ಸೂಚನೆಗೆ ನಿನ್ನ ಆರಾಧಿಸಿ ಮಾಡಿದ ವ್ರತ ಉಪವಾಸ ವ್ಯರ್ಥವಾಯಿತೆಂದನು. ಆರಂಭಿಸಿ ತಿಳಿಸಬೇಕಿತ್ತೆಂದು ಸೂಚನೆ ಒಪ್ಪುವುದಿಲ್ಲವೆಂದು ನಿವಾರಣೆ ಆಗದೆ ಕದಲಲಾರೆ ಎಂದನು. ಭಕ್ತನ ಮುಂಡುತನಕ್ಕೆ ಮತ್ತೆ ಕನಸಲಿ ಕಂಡು ಬೇರೆ ದಾರಿ ಇಲ್ಲೆಂದು ಸೂಚನೆ ಇತ್ತಳು. ಪೂಜಿಪ ಅರ್ಚಕನ ಸ್ವಪ್ನದಲ್ಲೂ ಕಂಡು ರೋಗಿ ವಿಪ್ರನ ಗುಡಿಗೆ ಒಳಗೆ ಸೇರಿಸದಿರಿ ಎಂದಳು. ದಾರಿಯ ಕಾಣದೆ ಯತಿಯೇ ಗತಿಯೆಂದು ಸಂಶಯದ ಮನದಿ ಪುರದ ಕಡೆ ನಡೆದನು. ಮಠವು ಕಂಡಿರಲು ಶಿಷ್ಯರ ಕೇಳಿರಲು ಸಂಗಮಕ್ಕೆ ಹೋಗಿಹ ಗುರುವು ಈಗ ಬರುವರೆಂದರು. ಗುರುಗಾಗಿ ದಾರಿ ಕಾದು ಅಂಗಳದಿ ನಿಂತಿರಲು ಎಲ್ಲ ಅರಿತಿದ್ದ ಗುರು ಮಠಕ್ಕೆ ಬಂದರು. ಒಳಕರೆ ತರಲು ಸೂಚನೆ ಇತ್ತಿರಲು ಗುರುವ ಕಂಡೊಡನೆ ಸಾಷ್ಟಾಂಗ ನಮಿಸಿದನು. ದೇವರಿಂದಾಗದ ಕೆಲಸ ನಮ್ಮಿಂದ ಆಗುವುದೇ? ಸಂಶಯ ಬಿಟ್ಟು ಮನದಿ ಏಕೆ ಬಂದೆ ಎಂದಿರಲು ಮನದ ಅರಿವಿಗೆ ಗುರುವಿನ ಜ್ಞಾನಕ್ಕೆ ವಿಶ್ವಾಸ ಉಂಟಾಗಿ ತಪ್ಪಿಗೆ ನಾಚಿದನು. ದೀನ ಮನದವನಾಗಿ ಗುರುಪಾದಕ್ಕೆ ಬಿದ್ದು ತನ್ನ ತಪ್ಪನ್ನು ಒಪ್ಪಿ ಅಜ್ಞಾನಿ ನಾನೆಂದು ಭವಾನಿ ಈಶ್ವರಿಯ ಸೂಚನೆ ಎನ್ನುತ್ತಾ ಗುರುಪಾದಕ್ಕೆ ಎರಗಿ ಕಣ್ಣೀರು ಹರಿಸಿದನು. ಬಂಧು ಬಾಂಧವರು ಎನ್ನ ತಿರಸ್ಕರಿಸಿಹರೆಂದು ಹೆಂಡತಿಯು ನನ್ನಿಂದ ದೂರಾದಳೆಂದನು. ನಿಮ್ಮನ್ನೇ ನಂಬಿ ಬಂದಿರುವೆ ಎನ್ನುತ್ತಾ ನೀವು ಮುನಿಯಲು ನಾವು ಸಾವು ನಿಶ್ಚಿತವೆಂದನು. ಶಿಷ್ಯ ಸೋಮನಾಥನ ಕರೆದು ಗುರುವು ಸೂಚಿಸಿತ್ತ ಸಂಗಮಕ್ಕೆ ಕರೆದೊಯ್ದು ಸಂಕಲ್ಪ ಮಾಡಿಸೆಂದರು. ಪುಷ್ಕರ ತೀರ್ಥದಿ ಸ್ನಾನ ಮಾಡಿಸೆನ್ನುತ್ತಾ ಒದ್ದೆ ಬಟ್ಟೆಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಎಂದರು. ಉಟ್ಟ ಬಟ್ಟೆ ತೆಗೆಸಿ ದೂರಕ್ಕೆ ಎಸೆಯಿಸಿ ಹೊಸ ಬಟ್ಟೆ ಕೊಟ್ಟು ಕರೆದು ತಾ ಎಂದರು. ಆಜ್ಞೆಯಂತೆ ನಡೆದಿರೆ ರೋಗ ದೂರಾಗಿರೆ ಗುರುವ ಕಾಣೆ ನಂದಿ ತವಕದಲ್ಲಿ ಬಂದನು. ಗುರುವ ಕಂಡೊಡನೆ ನಮಿಸಿ ಸ್ತುತಿಸುತ್ತಾ ಕಣ್ಣೀರ ಹರಸಿ ಚರಣಕ್ಕೆ ಎರಗಿದನು. ಪೂರ್ಣ ಹೋಗಿದೆಯೇ ನೋಡಿ ಹೇಳೆಂದೆನ್ನಲು ಮೀನಖಂಡದಲ್ಲಿ ಸ್ವಲ್ಪ ಹಾಗೆ ಇದೆ ಎಂದನು. ಅದು ನಿನ್ನ ಸಂಶಯದ ಫಲವೆನ್ನುತ್ತಾ ಸಂಪೂರ್ಣ ನಂಬಿಕೆ ಅತಿ ಮುಖ್ಯವೆಂದರು. ಸ್ತೋತ್ರಗಳ ರಚನೆಗೆ ರೋಗನಾಶವೆನ್ನಲು ಅಲ್ಪಮತಿಯವನು ನಾನು ಅಸಮರ್ಥನೆಂದನು. ಭಸ್ಮ ಬಾಯಲ್ಲಿ ಹಾಕಿ ಸ್ತೋತ್ರಗಳು ಹೊರಬರೆ ಕಂಡ ಜನರೆಲ್ಲ ಆಶ್ಚರ್ಯ ಹೊಂದಿದರು. ಕವಿ ಬಸವರಸ ನಾಮದಿ ಕವೀಶ್ವರನಾಗಿ ಗುರುಸೇವೆಯೊಂದಿಗೆ ರೋಗಮುಕ್ತನಾದನು. ಶ್ರೀ ಸದ್ಗುರು ಚರಿತ ಲೀಲಾಮೃತ 45ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 46. ಕಲ್ಲೇಶ್ವರನಲ್ಲಿ ಗುರುವ ಕಂಡು ಕವಿ ನರಕೇಸರಿ ಗುರು ಸೇವೆಗಿಳಿದಿದ್ದು. ಗುರುಪವಾಡ ಮಹಿಮೆ ಎಲ್ಲೆಡೆ ಹಬ್ಬಿರೆ ದೂರದ ಊರುಗಳಿಂದ ಭಕ್ತರು ಬರುತ್ತಿದ್ದರು. ಮಂಗಳ ಕಾರ್ಯಗಳಿಗೆ ಗುರುವ ಆಹ್ವಾನಿಸಿ ನಂದಿಯ ರಚನೆಗಳ ಹಾಡಿ ಕುಣಿಯುತ್ತಿದ್ದರು. ಹಿಪ್ಪರಿಗಿಗೆ ವಿಪ್ರ ಗುರುವನು ಕರೆದೊಯ್ದು ಪಾದವ ಪೂಜಿಸಿ ಸಮಾರಂಭ ಮಾಡಿಸಿದನು. ಗ್ರಾಮದಲ್ಲಿ ಕಲ್ಲೇಶ್ವರ ಶಿವಾಲಯವಿದ್ದು ನರಕೇಸರಿ ಕವಿಯು ಅಲ್ಲಿ ಪೂಜಿಸುತ್ತಿದ್ದರು. ಆಲಯದಲ್ಲಿ ದಿನವೂ 5 ಕವಿತೆಯ ರಚಿಸಿ ಪಠಿಸಿ ಈಶೆಗೆ ಅರ್ಪಿಸುವುದು ಅವರ ವಾಡಿಕೆ ಇತ್ತು. ಊರಲ್ಲಿ ಗುರುವಿರಲು ಅವರ ಸಂತೋಷಿಸಲು ಭಕ್ತರು ಜೊತೆಗೂಡಿ ನರಕೇಸರಿಯ ಕಂಡರು. ಸದ್ಗುರುವು ಊರಿಗೆ ಬಂದಿರುವರೆಂದು ಗುರುಗಳ ಮೇಲೆ ಕವಿತೆ ರಚಿಸಿಕೊಡಿ ಎಂದು ಅವರು ಅದನ್ನು ಮೆಚ್ಚಿ ಎಲ್ಲರ ಹರಸುವರೆಂದು ಊರಿಗೆ ಒಳತಾಗುವುದೆಂದು ನರಕೇಸರಿಯ ಬೇಡಿದರು. ನನ್ನ ರಚನೆಗಳೆಲ್ಲ ಕಲ್ಲೇಶ್ವರನಿಗೆ ಮೀಸಲೆಂದು ಅನ್ಯದೇವರಿಗಾಗಲಿ ನರಮಾನವರಿಗಾಗಲಿ ತಾನು ಬರೆಯಲಾರನೆಂದು ವಿನಯದಿ ತಿಳಿಸಿ ಕಲ್ಲೇಶ್ವರನ ಪೂಜೆಗೆ ಹೊರಟು ಹೋದರು. ಪೂಜೆ ನಡೆದಿರುವಾಗ ನಿದ್ರೆ ಆವರಿಸಿ ಲಿಂಗದ ಮೇಲೆ ನರಸಿಂಹರೇ ಕಂಡರು. ಗೀತೆಗಳ ರಚನೆ ನನ್ನ ಮೇಲೆಯೇ ಎನ್ನುತ್ತಾ ಭಕ್ತಿಯ ಪೂಜೆಗೆ ಗುರುವ ಕಾಣುವ ಕೇಳಿದರು.
ನರಕೇಸರಿ ಎಚ್ಚರವಾಗಿ ಮನದಿ ವಿಸ್ಮಿತರಾಗಿ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಗೊಂಡರು. ಪೂಜಿಸುತ್ತಿದ್ದ ಕಲ್ಲೇಶ್ವರನೇ ಗುರುವೆಂದು ಅರಿತು ಗುರುವಲ್ಲಿಗೆ ಬಂದು ಸಾಷ್ಟಾಂಗ ಎರಗಿದರು. ಅಜ್ಞಾನಿಯು ನಾನು ಆಡಿ ಪಾಪಿಯಾದೆನು, ಈಶನೇ ನೀವೆಂದು ಈಗ ಅರಿವಾಗಿದೆ ಎಂದರು. ಎಷ್ಟೋ ವರುಷದ ತಪಕ್ಕೆ ದೊರೆಯದ ಈಶ ನರನಾಗಿ ದೊರಕಿರಲು ಎನ್ನ ಭಾಗ್ಯವೆಂದರು. ಗುರುವು ನಗುತ್ತಾ ನರನು ನಾನು ಎನ್ನುತ್ತಾ ನರಹರಿಯ ಕೆಡಕಿ ಪ್ರಶ್ನೆ ಮಾಡಿರಲು ತಪ್ಪನು ಒಪ್ಪಿ ಕ್ಷಮೆಯ ಬೇಡುತ್ತಾ ಗುರುವ ಸ್ತುತಿಸುತ್ತಾ ಕೈ ಮುಗಿದು ನಿಂತರು. ಲಿಂಗದಲ್ಲಿ ಗುರುವ ಕಂಡದ್ದು ಹೇಳುತ್ತಾ ಶಿಷ್ಯರಲ್ಲಿ ಒಬ್ಬನಾಗಿ ಸ್ವೀಕರಿಸೇ ಬೇಡಿದರು. ಸ್ವಪ್ನದಲ್ಲಿ ಪೂಜಿಸಿದಂತೆ ಕವಿಯ ರಚಿಸಿ ಗುರುವಲ್ಲಿ ಹಾಡಿ ಸುಪ್ರೀತಗೊಳಿಸಿದರು. ಕಲ್ಲೇಶ್ವರನೇ ಶ್ರೇಷ್ಠ, ಅವನನ್ನೇ ಪೂಜಿಸೆಂದು ಅವನಲ್ಲೇ ನಾನಿರುವೆನೆಂದು ಹೇಳಲು ಗುರುವು ಪ್ರತ್ಯಕ್ಷ ದೈವದ ಬಿಡಲುಂಟೆ ಎನ್ನುತ್ತಾ ದೂರವಿರಲಾರನೆಂದು ಸೇವೆಯ ಬೇಡಿದರು. ಗುರುವಿನ ಜೊತೆಗೆ ಗಾಣಗಾಪುರಕ್ಕೆ ಬಂದು ಬಹುವಿಧದ ಗುರುಸ್ತೋತ್ರ ಗೀತೆ ಕವಿತೆಯ ರಚಿಸಿ ಶಿಷ್ಯ ಭಕ್ತರೊಡನೆ ಗುರು ಸೇವೆಗೈಯುತ್ತಾ ನರ ಕಲ್ಲೇಶ್ವರನ ಭಜಿಸಿ ಕೊಂಡಾಡಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 46ನೇ ಅಧ್ಯಾಯ ಸಂಪೂರ್ಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.